ಗುಣಾಕಾರದ ಈ ಚಟುವಟಿಕೆಯಲ್ಲಿ ಸುತ್ತಮುತ್ತಲಿನ ಸಂದರ್ಭದಲ್ಲಿ ನಡೆಯುತ್ತಿರುವ ವಿಷಯಗಳನ್ನಿಟ್ಟುಕೊಂಡು ಮಕ್ಕಳು ಗುಣಾಕಾರವನ್ನು ಕಲಿಯುವಂತಹ ಒಂದು ಅಭ್ಯಾಸವನ್ನು ಮಾಡುತ್ತಾರೆ. ಒಂದು ಹಬ್ಬದಲ್ಲಿ ಆಗುವ ಖರ್ಚು ವೆಚ್ಚಗಳನ್ನು ಆಧಾರವಾಗಿಟ್ಟುಕೊಂಡು ಇಲ್ಲಿ ಒಂದು ಚಟುವಟಿಕೆಯನ್ನು ಹೇಳಲಾಗಿದೆ. ದೀಪಾವಳಿ ಹಬ್ಬದ ಆಚರಣೆ ಮತ್ತು ಅದಕ್ಕೆ ಬೇಕಾಗುವಂತಹ ವಸ್ತುಗಳನ್ನು ಇಲ್ಲಿ ಆಧಾರವಾಗಿಟ್ಟುಕೊಂಡು ಹೇಳಲಾಗಿದೆ. ಉಡುಗೊರೆಗಳು, ಪಟಾಕಿ, ಅಲಂಕಾರ ವಸ್ತುಗಳು, ಸಿಹಿ ತಿಂಡಿಗಳು, ಬಟ್ಟೆಯ ಖರ್ಚು ವೆಚ್ಚ. ಮುಂದುವರೆದಂತೆ ಎಷ್ಟು ಜನ ಬರುವರೆಂದು ಲೆಕ್ಕಿಸುವ ಒಂದು ಪ್ರಯತ್ನವನ್ನು ಮಾಡಬೇಕಾಗಿದೆ ಇಲ್ಲಿ. ಉದಾಹರಣೆಗೆ, ಮನೆಯವರ 5 ಜನ, ಅತಿಥಿಗಳು 27 ಜನ, ಇವೆಲ್ಲವನ್ನಿಟ್ಟುಕೊಂಡು ಒಟ್ಟು ಖರ್ಚನ್ನು ಲೆಕ್ಕಿಸಬೇಕಾಗಿದೆ. ಒಬ್ಬರಿಗೆ ಸಿಹಿ ತಿಂಡಿಗೆ 100 ರೂಪಾಯಿ ಎಂದಾದರೆ 32 ಜನರಿಗೆ 3200 ರೂಪಾಯಿಗಳು. ಒಟ್ಟು 3 ದಿನವನ್ನು ಸೇರಿಸಿ ಅಲಂಕಾರಕ್ಕೆ 5000 ರೂಪಾಯಿಗಳು. ಹಾಗೆಯೇ ಪಟಾಕಿಗಳಿಗೆ 5000 ರೂಪಾಯಿಗಳು. ಉಡುಗೊರೆಗಳು, ಸರಾಸರಿ ಒಬ್ಬರಿಗೆ 250 ರೂಪಾಯಿಗಳಾದರೆ ಒಂದು ಉಡುಗೊರೆಗೆ 32 ಜನರಿಗೆ 8000 ರೂಪಾಯಿಗಳು. ಬಟ್ಟೆ ಖರೀದಿಯ ನಿಟ್ಟಿನಲ್ಲಿ ಒಬ್ಬರಿಗೆ 2500ದಂತೆ 5 ಜನ ಮನೆಯವರಿಗೆ 12500 ರೂಪಾಯಿಗಳು. ಅಲ್ಲಿಗೆ ಒಟ್ಟು ಮೊತ್ತ 33700 ರೂಪಾಯಿಗಳು. ಧನ್ಯವಾದಗಳು.